ಒಂದು ದಿನ ಒಬ್ಬ ವ್ಯಕ್ತಿಗೆ ಒಂದು ವಸ್ತು ಸಿಕ್ಬಿಡುತ್ತೆ. ಆ ವಸ್ತು ಸಿಕ್ಕಾದ್ಮೇಲೆ ಅವನು ಇದ್ದಕ್ಕಿದ್ದಾಗೆ ಒಂದು ದೆವ್ವದ ಕನಸಿನ ಮನೆಯೊಳಗೆ ಸಿಕ್ಕಾಕೊಳ್ಳೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಹಿಂಗೇನೆ ಮಾಡ್ಕೊಂತ ಇರ್ಬೇಕಾದ್ರೆ ಅವನ ಜೀವಕ್ಕೇನೆ ಅಪಾಯ ಬಂದ್ಬಿಡುತ್ತೆ. ಅದ್ರಲ್ಲೂ ಕೂಡ ಅವನ ಫ್ಯಾಮಿಲಿ ಎಲ್ಲ ಪೂರ್ತಿಯಾಗಿ ಅದ್ರಲ್ಲೇನೆ ಸಿಕ್ಕಾಕೊಂಡ್ಬಿಡುತ್ತೆ. ಈ ಮೂವಿ ಹೆಂಗಿದೆ ಅಂತಂದ್ರೆ ಕಾಮಿಡಿಲಿ ದಿ ಬೆಸ್ಟ್, ಹಾರರ್ ಅಲ್ಲೂ ಕೂಡ ದಿ ಬೆಸ್ಟ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಇದೆ ಮೂವಿ. ಯಾರು ಕೂಡ ಈ ಮೂವಿಯನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಕನ್ಸನ್ನ ಕಾಣೋದಾದ್ರೆ ಖಂಡಿತವಾಗ್ಲೂ ಈ ಮೂವಿನ ಮಿಸ್ ಮಾಡ್ಕೊಂಡಲ್ಲೇ ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ನನಗೆ ಈ ಮೂವಿಯ ನೇಮ್ ಬಂದ್ಬಿಟ್ಟು ಕಂಜೇರಿಯನ್ ಕಣ್ಣಪ್ಪನ್ ಅಂತ. ಇದೊಂದು ತಮಿಳ್ ಹಾರರ್ ಮೂವಿ. ನನಗೆ ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ದಲೆ ಡೈರೆಕ್ಟ್ ಮೂವಿ ಕಡೆಗೆ ಹೊರಟೋಗೋಣ. ನನಗೆ ಈ ಮೂವಿನ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ನಾವು ಈಗ ಮೂವಿ ಕಡೆಗೆ ಹೊರಟೋಗೋಣ. ಮೊದಲನೇ ಸೀನ್ ನಲ್ಲಿ ನಂಗೆ ಒಂದು ವಿಚ್ಚರ್ ಅಂದ್ರೆ ಮಾಟಗಾತಿಯನ್ನ ತೋರಿಸ್ತಾರೆ. ಇಲ್ಲಿ ಯಾವ್ದೋ ಒಂದು ಮಾಟಗಾತಿ ಒಂದು ಊಡುಡನ್ನ ತಗೊಂಡು ಬಂದು ಅದಕ್ಕೆ ಏನೇನು ಮಂತ್ರಗಳನ್ನ ಹೇಳ್ಕೊಂಡು ಕಾಡಿನ ಒಳಗೆ ತಗೊಂಡು ಬರ್ತಾಳೆ. ಹಿಂಗೇನು ಕಾಡಿನ ಒಳಗೆ ತಗೊಂಡು ಬಂದಾದ್ಮೇಲೆ ಅದಕ್ಕೆ ಒಂದು ಏರ್ ಅನ್ನ ತಗೊಂಡು ಕಟ್ತಾಳೆ. ಅದು ತುಂಬಾನೇ ಬಿಗಿಯಾಗಿ. ಅದಾದ್ಮೇಲೆ ಒಂದು ಬೂತ್ ಬಂಗ್ಲೆ ಟೈಪ್ ಇರುವಂತ ಒಂದು ಮನೆಗೆ ಹೋಗಿ ಅಲ್ಲಿ ಒಂದು ಡ್ರೀಮ್ ಕ್ಯಾಚರ್ ಅನ್ನು ತಗೊಂಡು ಅದಕ್ಕೆ ಸಿಕ್ಕಿಸ್ತಾಳೆ. ಅದಾದ್ಮೇಲೆ ಇದಕ್ಕಿದ್ದಾಗಿ ಅವಳು ಅಲ್ಲೇನೆ ಸತ್ತೋಗ್ಬಿಡ್ತಾಳೆ. ಅದಾದ್ಮೇಲೆ ನಮ್ಗೆ ತುಂಬಾ ವರ್ಷಗಳ ಮುಂದಕ್ಕೆ ಬರುತ್ತೆ ಕೂಡ ಕತೆ. ಇಲ್ಲಿ ನಮ್ಗೆ ಲಕ್ಷ್ಮಿ ಅಮ್ಮನನ್ನ ತೋರಿಸ್ತಾರೆ. ಅಂದಂಗೆ ಇವರು ಕಣ್ಣಪ್ಪನ ತಾಯಿ. ಇವರಿಗೆ ಯಾವಾಗ್ಲೂ ಕೂಡ ಯೂಟ್ಯೂಬ್ ಅಲ್ಲಿ ಚಾನಲ್ ಅನ್ನ ಮಾಡ್ಕೊಂಡು ವ್ಯೂವರ್ಸ್ಗೆ ಅವರ ಓಲ್ಗವನ್ನ ತೋರಿಸ್ತಾ ಇರ್ತಾರೆ ಕೂಡ. ಅಂದಂಗೆ ಅವರ ಫಾದರ್ ಬಂದ್ಬಿಟ್ಟು ಆಂಜನಪ್ಪ ಅಂತ. ಅಂದಂಗೆ ಇವರಿಗೆ ಒಬ್ಬ ಮಗ ಇದ್ದಾನೆ, ಅವನೇ ಕಣ್ಣಪ್ಪ ಅಂತ. ಇವನಿಗೆ ಯಾವಾಗ್ಲೂ ಕೂಡ ಇಂಟರ್ವ್ಯೂಗಳನ್ನ ಅಟೆಂಡ್ ಅನ್ನ ಮಾಡೋದು. ಈಗಲೂ ಕೂಡ ಇಂಟರ್ವ್ಯೂಗೆ ಹೋಗೋದಕ್ಕೆ ಮುಖವನ್ನ ವಾಶನ ಮಾಡ್ಕೊಳಕ್ಕೆ ಹೋದಾಗ ನೀರ್ ಬರ್ತಿರೋದಿಲ್ಲ. ಏನಮ್ಮ ನೀರೇ ಬರ್ತಾ ಅಂತ ಕೇಳಿದಾಗ ಹೌದು ಕಣೋ, ನಿಮ್ಮ ಮಾಮನಿಗೆ ಹೇಳ್ಬಿಟ್ಟು ರಿಪೇರಿ ಮಾಡಿಸೋದನ್ನ ಅಂತ ಹೇಳಿ ಕಳಿಸ್ತಾರೆ. ಅದೇ ರೀತಿ ಇವನು ಕೂಡ ಮಾಮ ಶೇಖ ಆದಂತವ್ರಿಗೆ ಬಂದು ಕೇಳ್ತಾರೆ, ಮಾಮ ಅದನ್ನ ಬೇಗ ಬಂದ್ಬಿಟ್ಟು ರಿಪೇರಿ ಮಾಡು ಮೋಟ್ರನ್ನ ಅಂತ. ಅದು ರಿಪೇರಿ ಆಗಲ್ಲ ಅಳಿಮಯ್ಯ, ಅದಿನ್ನೂ ಒಂದು ದಿವಸ ಬೇಕು ಅಂತ ಹೇಳ್ತಾನೆ. ಇವು ಇಂಟರ್ವ್ಯೂಗೆ ಹೋಗ್ಬೇಕಣಯ್ಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೇ ಇದ್ದಂತ ಬಾವಿನ ನೋಡ್ತಾನೆ. ಆ ಬಾವಿಗೆ ಬೀಗ ಹಾಕಿದೆ ಅಲ್ವಾ, ಅಕ್ಕಿ ತಗೊಂಬರೋಗು, ನಾನು ಅದರಿಂದ ನೀರ್ ಸಿತ್ಕೊಂಡು ಸ್ನಾನವನ್ನ ಮಾಡಿ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಬಾವಿಯನ್ನ ತೆಗಿತಾನೆ. ತೆಗ್ದಂತವನು ಬಕೆಟ್ ಅನ್ನ ಬಿಟ್ಟು ನೀರನ್ನ ಸೇರಿದಾಗ ಅವನಿಗೆ ಒಂದು ಡ್ರೀಮ್ ಕ್ಯಾಚರ್ ಸಿಕ್ಕತ್ತೆ. ಹಿಂಗೇನೆ ಆ ಡ್ರೀಮ್ ಕ್ಯಾಚರ್ ಅನ್ನ ಏನಿರ್ಬಹುದು ಅಂತ ಹೇಳ್ಬಿಟ್ಟು ತುಂಬಾನೇ ನೋಡ್ತಾನೆ. ನೋಡ್ತಿರ್ಬೇಕಾದ್ರೇನೆ ಅದರಿಂದ ಒಂದು ಫೆದರ್ ಅನ್ನ ಕಿತ್ಬಿಡ್ತಾನೆ. ಕಿತ್ತಾದ್ಮೇಲೆ ಅದ್ರಲ್ಲಿದ್ದಂತ ಊಡನ್ನ ನೋಡಿ ಅವನಿಗೆ ತುಂಬಾನೇ ಭಯ ಆಗ್ಬಿಟ್ಟು ಅದ್ರೊಳಕ್ಕೇನೆ ಎಷ್ಟೋ ಅಲ್ಲಿಂದ ಆ ಬೀಗವನ್ನ ಹಾಕೊಂಡು ಅಲ್ಲಿಂದ ಅವನು ಹೊರಟೋಗ್ತಾನೆ. ಅದಾದ್ಮೇಲೆ ಇಂಟರ್ವ್ಯೂಗೆ ಹೋಗೋದಕ್ಕೆ ಬರ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಮೆಸೇಜ್ ಬಂದ್ಬಿಡುತ್ತೆ. ಅದೇನಪ್ಪಾ ಅಂತಂದ್ರೆ ಆನ್ಲೈನ್ ಇಂಟರ್ವ್ಯೂ ಅನ್ನ ತಗೊಂಡ್ಬಿಟ್ಟಿದ್ದಾರೆ. ಇವನ ರೂಮ್ ಅಲ್ಲಿ ವೈಫೈ ನೆಟ್ವರ್ಕ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಮಾಮನ್ ರೂಮ್ಗೆ ಬರ್ತಾನೆ. ಹಿಂಗೆ ಬಂದು ನೋಡಿದ್ರೆ ಅವ್ರ ಮಾವ ಯಾವ್ದಾವ್ದೋ ಹುಡುಗಿ ಫೋಟೋನೆಲ್ಲ ತಗೊಂಡು ತಗ್ಲಾಕೊಂಡಿದ್ದಾನೆ. ಇವನು ಕೂಡ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಗೇಮರ್ ಆದಂತ ಒಂದು ಫೋಟೋನ ತಗ್ಲಾಕ್ತಾನೆ. ಅಂದಂಗೆ ಈಗ ಇವನ್ಗೆ ಇಂಟರ್ವ್ಯೂ ಅನ್ನ ಕೇಳೋಕೆ ಶುರುವನ್ನ ಮಾಡ್ತಾರೆ. ಅಂದಂಗೆ ಇವನೊಬ್ಬ ಗೇಮ್ ಡಿಸೈನರ್ ಕೂಡ ಆಗಿರ್ತಾನೆ. ಹಂಗಾಗಿನೇ ಇವನು ಎಲ್ಲಾ ಇಂಟರ್ವ್ಯೂ ಕೂಡ ಅಟೆಂಡ್ ಅನ್ನ ಮಾತಾಡ್ಬೇಕಾದ್ರೆ ಅಲ್ಲಿಗೆ ಅವ್ರ ಮಾಮ ಕಾವಾಲಯ್ಯ ಸಂಘನ ಹಾಡ್ಕೊಂಡು ಬಂದು ಪ್ಯಾಂಟ್ ಅನ್ನ ಬಿಚ್ಚಾಕ್ಬಿಟ್ಟು ಲುಂಗಿ ನಿಂತ್ಕೊಂಡ್ಬಿಡ್ತಾರೆ. ಅವಾಗ ಇಂಟರ್ವ್ಯೂ ಕೂಡ ಇವನ್ನ ರಿಜೆಕ್ಟ್ ಅನ್ನ ಮಾಡ್ಬಿಡುತ್ತೆ. ಹಿಂಗೇನೆ ಅವನ ಕಷ್ಟಗಳನ್ನೆಲ್ಲ ಅವನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ. ಹಿಂಗೇನೆ ಹೇಳ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ದಾನೆ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ, ಹೋಗಿ ಹೋಗಿ ಈ ಕೆಲ್ಸನೂ ಕೂಡ ಹೊಡ್ಸ್ಕೊಂಡು ಬಂದಿದೆಯಲ್ಲ ಅಂತ. ಅದೇ ಟೈಮ್ಗೆ ಅವರ ಅಂದ್ರೆ ನಮ್ಮ ಕಣ್ಣಪ್ಪಂಗೆ ಡೆವಿಲ್ ಇಂದ ಫೋನ್ ಬರುತ್ತೆ. ಅಷ್ಟಕ್ಕೂ ಈ ಡೆವಿಲ್ ಯಾರು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಈ ಫ್ಲಾಶ್ ಬ್ಯಾಕ್ ಅನ್ನ ನೋಡ್ಬೇಕು. ಅವ್ನ್ ಬೇರೆ ಯಾರೋ ಅಲ್ಲ, ಕಣ್ಣಪ್ಪಂಗೆ 10 ಲಕ್ಷ ಸಾಲವನ್ನ ಕೊಟ್ಬಿಟ್ಟಿದ್ದಾನೆ. ಅದು ಹೆಂಗೆ ಕೊಟ್ಟ ಗೊತ್ತಾ, ಇವನು ಸ್ವಲ್ಪ ದಿನಗಳ ಹಿಂದೆ ಒಬ್ಬ ಪಬ್ಜಿಯಲ್ಲಿ ಒಬ್ಬ ಫ್ರೆಂಡ್ ಅನ್ನ ಭೇಟಿಯನ್ನ ಮಾಡ್ಕೊಂಡಿರ್ತಾನೆ. ಇವನು ಒಂದೇ ಮೋಟಿವೇಶನ್ ಕೊಡ್ತಾ ಕೊಡ್ತಾ ಅವ್ನ್ ಪರ್ಚೇಸ್ ಅನ್ನ ಮಾಡ್ಬಿಟ್ಟಿರ್ತಾನೆ. ಅದೇನೆ 10 ಲಕ್ಷಕ್ಕೆ. ಹಂಗಾಗಿನೇ ಇವನ್ನ ಎತ್ತಾಕೊ ಬಂದು ನಮ್ಮ ಡೆವಿಲ್ ಅಣ್ಣ ಇದ್ದಂತವ್ರು ಕೇಳೋಕೆ ಶುರುನ ಮಾಡ್ತಾರೆ. ಯಾವಾಗ ಕೊಡ್ತೀಯೋ 10 ಲಕ್ಷನ ಅಂತ. ಅಷ್ಟಕ್ಕೂ 10 ಲಕ್ಷ ಹೆಂಗೋ ಪರ್ಚೇಸ್ ಮಾಡಿದೆ ಅಂತ ನಮ್ಮ ಡೆವಿಲ್ ಕೂಡ ಕೇಳ್ತಾನೆ. ಅದಕ್ಕೆ ಅವನಿದ್ದಂತವನು ನಾನು ಪರ್ಚೇಸ್ ಮಾಡಿಲ್ಲ ಅಣ್ಣ, ಈ ಮುಟ್ಟಣ್ಣ ಪರ್ಚೇಸ್ ಮಾಡೋದ್ರೆ ಈ ಲೆವೆಲ್ ಪರ್ಚೇಸ್ ಮಾಡಿ ಇಟ್ಟವನೆ ಅಂತ. ನಂಗೆ ನೀನು ಇವತ್ತೊಂದ್ ದಿವಸ ನಿನ್ನ ಬಿಡ್ತೀನಿ, ನಂಗೆ 2 ವಾರದಲ್ಲಿ ದುಡ್ಡನ್ನ ತಗೊಂಡು ಬಂದು ಕೊಟ್ಟಿಲ್ಲ ಅಂದ್ರೆ ಮರ್ರಿ ಕಡ್ದಾಕ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಅದನ್ನೇ ಈಗ ಫ್ರೆಂಡ್ಗೂ ಕೂಡ ಹೇಳಿದ್ದು. ಹಿಂಗೇನೆ ಎಲ್ಲ ಆದ್ಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದಾದ್ಮೇಲೆ ರೂಮ್ಗೆ ಬಂದು ನೋಡಿದ್ರೆ ಆ ಡ್ರೀಮ್ ಕ್ಯಾಚರ್ ಇವನ ರೂಮ್ ಅಲ್ಲೇನೆ ಇದ್ಬಿಡುತ್ತೆ. ಇದೇಂಗೆ ಇಲ್ಲಿಗೆ ಬಂತು, ನಾನು ಬೆಳಗ್ಗೆನೆ ಎಸ್ದು ಬಿಟ್ಟಿದ್ದೆ ಅಲ್ವಾ, ಇಲ್ಲಿಗೆ ಹಂಗೆ ಬಂತು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಕೇಳಿದಾಗ ನಾನು ಯಾಕೋ ತಂದಿರ್ಲಿ ನಿನ್ ರೂಮಿಗೆ ಏನೇನು ಅಂತ ಅವ್ರ ಅಮ್ಮ ಬೈದ್ಬಿಡ್ತಾರೆ. ಇವನು ಕೂಡ ಮತ್ತೆ ಆ ಬಾವಿ ಹತ್ರಕ್ಕೆ ಬಂದು ತೆಗೆದು ನೋಡಿದ್ರೆ ಡ್ರೀಮ್ ಕ್ಯಾಚರ್ ಕಾಣೋದಿಲ್ಲ. ಬದಿಗೆ ಏನೇನು ಸೌಂಡ್ ಕೇಳಿಸ್ಬಿಡುತ್ತೆ. ಅಷ್ಟೇನೆ ಅವನು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಬಂದಂತವನು ಗೂಗಲ್ ಅಲ್ಲಿ ಒಬ್ಬ ಎಕ್ಸಾಸ್ಟಿಸ್ಟ್ ಏಕದಂತ ಅನ್ನೋ ಒಬ್ಬ ಸೈಂಟಿಸ್ಟ್ಗೆ ಫೋನ್ ಮಾಡ್ಬಿಟ್ಟು ಕೇಳ್ತಾನೆ, ಸರ್ ನನಗೆ ಒಂದು ಡ್ರೀಮ್ ಕ್ಯಾಚರ್ ಸಿಕ್ತು, ಅದನ್ನ ನಾನು ಅಲ್ಲೇನೆ ಬಿಸಾಕ್ಬಿಟ್ಟು ಬಂದೆ, ಬಟ್ ಆದ್ರೂ ಕೂಡ ಮತ್ತೆ ವಾಪಸ್ ಬಂದಿದೆ, ಅದನ್ನ ತಗೊಂಡೋಗಿ ನನಗೆ ಬೇರೆ ತರ ಫೀಲ್ ಆಗ್ತಿದೆ ಅಂತ ಹೇಳಿದಾಗ
ಅವನು ಕೂಡ ಅದ್ರದ್ದೊಂದು ಪಿಕ್ಚರ್ ನ ತೆಗೆದು ನಂಗೆ ಕಳಿಸಿ ಅಂತ ಕೇಳ್ತಾನೆ. ಅದನ್ನ ಕಳಿಸಿದ ಮೇಲೆ ಹೇಳ್ತಾನೆ ಕೂಡ ಇವನುವೆ, ಅದೊಂದು ಶಾಪ್ ಆಗಸ್ತ ಡ್ರೀಮ್ ಕ್ಯಾಚರ್, ನೀವು ಎಲ್ಲಿಂದ ತಗೊಂಡಿದ್ರು ಅಲ್ಲಿಗೆನೆ ವಾಪಸ್ ಹಾಕಿ ಅಂತ ಹೇಳಿದಾಗ ಅದು ಮತ್ತೆ ವಾಪಸ್ ಹಾಕಿದ್ದೆ ಸರ್, ಆದ್ರೂ ಕೂಡ ವಾಪಸ್ ಬಂದಿದೆ ಅಂತ ಅಂದಂಗೆ ನಾನು ಹೇಳೋ ಸ್ವಲ್ಪ ನಿಮ್ಗೆ ಶಾಕ್ ಆಗ್ಬೋದು. ನೀವು ಒಂದು ಜಾಗದಲ್ಲಿ ಸಿಗಾಕೋತೀರಾ, ಅಲ್ಲಿ ನಿಮ್ಗೆ ಪ್ರಾಣಕ್ಕೆ ಕುತ್ತು ಬಂದ್ರು ಬರ್ಬೋದು ಅಂತ ಕೇಳ್ತಾ ಇರ್ಬೇಕಾದ್ರೆ ಇವನು ಅದೇನು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ಸುಮ್ನಿರಿ ಸರ್, ನಾನೇನೋ ನಿಮ್ಮ ಹತ್ರ ಡೌಟ್ ಬಂತು ಅಂತ ಕೇಳಿದ್ರೆ ನೀವು ನೋಡಿದ್ರೆ ನನ್ನನ್ನೇ ಸಿಗಾಕಿಸ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಫೋನನ್ನ ಕಟ್ ಮಾಡಿ ಇಟ್ಬಿಡ್ತಾನೆ. ಅದಾದ್ಮೇಲೆ ಮಲ್ಕೊಂಡಾದ್ಮೇಲೆ ಇವನೊಂದು ಜಾಗದಲ್ಲಿ ಸಿಗಾಕೋತಾನೆ. ಇದೇದೋ ಬೇರೆ ಜಾಗ ಅಲ್ಲ, ಮೊದಲಿಗೆ ಒಬ್ಳು ವಿಚ್ಚರು ಮಾಟ ಮಂತ್ರವನ್ನ ಮಾಡಿಲ್ಲ ಅಲ್ವಾ, ಅದೇ ಜಾಗ ಅಂದಂಗೆ ಇವನು ಡ್ರೀಮ್ ಅಲ್ಲಿ ಸಿಗಾಕೊಂತಾನೆ ಕೂಡ. ಹಿಂಗೇನೆ ಅಲ್ಲಿ ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ದೆವ್ವವನ್ನ ನೋಡ್ತಾನೆ. ದೆವ್ವವನ್ನ ನೋಡ್ಬಿಟ್ಟು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನ ಶರ್ಟ್ ಹರ್ಕೊಂಡ್ಬಿಡುತ್ತೆ. ಅದನ್ನ ನೋಡಿ ಏನಾಗೋಯ್ತು, ನನ್ನ ಫೇವ್ರೇಟ್ ಶರ್ಟ್ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ. ಮುಂದೆ ಬಂದಾಗ ಇದಕ್ಕಿದ್ದ ಲೈಟ್ ಟ್ರಿಪ್ಪಿಂಗ್ ಆಗ್ತಾ ಇದೆ. ಅದನ್ನ ನೋಡಂತ ಇವನಂತೂ ಸಿಕ್ಕಾಪಟ್ಟೆ ಟೆನ್ಷನ್. ಹಂಗೆ ನೋಡ್ತಾ ಇರ್ತಾರೆ, ದೆವ್ವ ಬಂದ್ಬಿಟ್ಟು ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ಇವನು ಎದ್ದಾಗ್ಬಿಡ್ತಾನೆ ಸಡನ್ ಆಗಿ. ಅದಾದ್ಮೇಲೆ ಆ ಡ್ರೀಮ್ ಕ್ಯಾಚರ್ ಅನ್ನ ನೋಡ್ತಾನೆ, ಯಾಕೋ ವಿಚಿತ್ರವಾಗಿ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ತಗೊಂಡೋಗಿ ಆ ಬಾವಿಗೆನೆ ಅದನ್ನ ಬಿಸಾಕ್ತಾನೆ. ಅದಾದ್ಮೇಲೆ ಸೈಂಟಿಸ್ಟ್ ಜಾನ್ ಅಂದ್ರೆ ಫಿಸಿಕಸ್ ಜಾನಿ ಅದಕ್ಕೆ ಬರ್ತಾನೆ. ಇವನೇ ಇನ್ನೊಬ್ಬ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು, ಆ ಲೆವೆಲ್ಗೆ ಹುಚ್ಚಾಗಿ ಹೋಗ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಬಂದಂತವನು ಕೇಳ್ತಾನೆ ಕೂಡ. ಹಿಂಗೇನೆ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ಜಾನಿ ಇದ್ದಂತವನು ಹೊಸ ನಿಂಗೆ ಟ್ರೀಟ್ಮೆಂಟ್ ಅದನ್ನ ಶುರು ಮಾಡ್ತೀನಿ, ಆ ಚೇರ್ಗ ಕೂತ್ಕೊ ಅಂತ ಹೇಳ್ಬಿಟ್ಟು ಇವನು ಕೂಡ ಟ್ರೀಟ್ಮೆಂಟ್ ಅದನ್ನ ಶುರು ಮಾಡಿದ್ರೆ ಆ ಟ್ರೀಟ್ಮೆಂಟ್ ಏನೇನೋ ವರ್ಕ್ ಆಗಲ್ಲ ಗುರುವೆ, ಆ ಲೆವೆಲ್ಗೆ ಇದೆ ಟ್ರೀಟ್ಮೆಂಟ್. ಅದಾದ್ಮೇಲೆ ಇವನು ಕೂಡ ಮನೆಗೆ ಬಂದು ಮತ್ತೆ ರೂಮ್ ನಲ್ಲಿ ನೋಡಿದ್ರೆ ಆ ಡ್ರಿಂಕ್ ಇದು ಇಲ್ಲೇನೆ ಇದೆ. ಆವಾಗ ಇವನು ಎಕ್ಸಾಸ್ಟ್ ಟೇಕದಂತಕ್ಕೆ ಫೋನ್ ಅನ್ನ ಮಾಡ್ತಾನೆ, ಆದ್ರೆ ಅವನು ಫೋನ್ ಅನ್ನ ಎತ್ತೋದೇ ಇಲ್ಲ. ಅದಾದ್ಮೇಲೆ ಇವನು ಕೂಡ ಮತ್ತೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ರೆ ಮತ್ತೆ ಅದೇ ಜಾಗಕ್ಕೆ ಹೋಗಿ ಟ್ರ್ಯಾಪ್ ಆಗ್ತಾನೆ. ಹಿಂಗೇನೆ ಮತ್ತೆ ಎದ್ದಂತಾನೆ ಕೂಡ. ಹಿಂಗೇನೆ ಮತ್ತೆ ಎದ್ದಂತ ಒಂದು ಹೇಗಾದ್ರು ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಹೋರಾಡ್ತಾನೆ. ಬಟ್ ಎತ್ತಲ್ಲ ಹೋದ್ರು ಕೂಡ ಇವನು ಲಾಕ್ ಆಗ್ತಾ ಇದ್ದಾನೆ. ಆಚೆಗೆ ಬರ್ತಾನೆ, ಆಚೆಗೆ ಬಂದು ಓಡಿ ಹೋದ್ರೆ ಆಚೆಗೂ ಕೂಡ ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇದೆ. ಇವನು ಎಷ್ಟೇ ಸತಿ ಆಚೆಗೆ ಓಡೋದ್ರು ಕೂಡ ಮತ್ತೆ ಅಲ್ಲಿಗೆ ಬರ್ತಾ ಇದ್ದಾನೆ. ಇವನ್ಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇದೆ, ಎಲ್ಲಿ ನಾನು ಸಿಗಾಕೊಂಡ್ಬಿಟ್ಟೆ ಅಂತ. ಬಟ್ ಇವನಿಗೆ ಒಂದು ಪಕ್ಕ ಕನ್ಫರ್ಮ್ ಇತ್ತು, ನಾನು ದೆವ್ವದ ಹತ್ರ ಸಿಗಾಕೊಂಡಿದ್ದೀನಿ ಅಂತ. ಯಾಕಂತಂದ್ರೆ ಇವನ್ಗೆ ಇಲ್ಲಿ ನಡೀತಾ ಇದ್ದಂತ ಘಟನೆಗಳನ್ನ ನೋಡ್ಬಿಟ್ಟು ಇವನ್ಗೆ ಪಕ್ಕ ನನ್ನ ದೆವ್ವದ ಕೈಯಲ್ಲಿ ಸಿಗಾಕೊಂಡಿರೋದು ಅಂತ ಹೇಳ್ಬಿಟ್ಟು ಓಡಿ ಎಲ್ಲಾರು ಬಚ್ಚಿಟ್ಕೊಳ್ಳೋಣ ಅಂತ ಬರ್ತಾ ಇರ್ಬೇಕಾದ್ರೆ ಒಂದು ಬಾಕ್ಸ್ ಇಂದ ಒಂದು ದೆವ್ವ ಆಚೆಗೆ ಬರೋದು ಕಾಣಿಸುತ್ತೆ ಇವನ್ಗೆ. ಆ ನೆರಳನ್ನು ನೋಡಿ ಇವನು ತುಂಬಾ ಭಯವನ್ನ ಪಡ್ಕೊಂಡು ಏನ್ ಮಾಡೋದು ಅಂತ ನೋಡ್ತಾ ಇರ್ಬೇಕಾದ್ರೆ ದೆವ್ವ ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಇವನ್ ಕೂಡ ತಲೆಯನ್ನ ಹೊಡ್ಕೊಂಡು ಎಚ್ಚರಿಕೆಯಿಂದ ಮೇಲ್ಕೆ ಎದ್ಬಿಡ್ತಾನೆ. ಈಗ ಕನ್ಸಿನಿಂದ ಎದ್ಬಿಟ್ಟಿದ್ದಾನೆ ನಮ್ಮ ಕೆಪಿ ಅಂದ್ರೆ ಕಣ್ಣಪ್ಪ. ಇನ್ನೇನೆ ಎದ್ದಾದ್ಮೇಲೆ ಮತ್ತೆ ಎಕ್ಸಾಸ್ಟ್ ಟೀಕದಂತ ಫೋನ್ ಅನ್ನ ಮಾಡಿದಾಗ, ಸರ್ ನನಗೆ ಮತ್ತೆ ಅದೇ ಕನ್ಸಲ್ಲಿ ನಾನು ರ್ಯಾಪ್ ಆಗ್ತಾ ಇದೀನಿ, ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ನೀವು ಕರೆಕ್ಟ್ ಆಗಿ ನಿಜ ಹೇಳಿ, ಅದ್ರೊಳಗೆ ಏನೇನಿದೆ ಅಂತ ಇವನು ಕೂಡ ಕೇಳ್ತಾನೆ. ಸರ್ ನಾನು ಇದರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು, ಫಸ್ಟ್ ಅದನ್ನ ಹೇಳಿ ಅಂತ ಕೇಳಿದಾಗ ಅವನು ಕೂಡ ಹೇಳ್ತಾನೆ, ಅಷ್ಟಕ್ಕೂ ನೀವು ಈಗ ಹೇಗೆ ಎದ್ರಿ ಅಂತ ಕೇಳಿದಾಗ ಇವನು ಕೂಡ ಎದ್ ಬಂದು ನೋಡಿದ್ರೆ ಆ ಹೊಡ್ಕೊಂಡಿರೋ ಜಾಗದಲ್ಲಿ ನಿಜವಾಗ್ಲೂ ಗಾಯ ಆಗಿರುತ್ತೆ. ಆವಾಗ ಅವನು ಕೂಡ ಹೇಳ್ತಾನೆ, ಅಕಸ್ಮಾತ್ ನೀವೇನಾದ್ರು ಅಲ್ಲಿ ಸತ್ತೋದ್ರೆ ನೀವು ಇಲ್ಲೂ ಕೂಡ ಸತ್ತೋಗ್ತೀರಾ, ನೀವು ಬಿ ಕೇರ್ಫುಲ್ ಆಗಿ ಇರ್ಬೇಕು ಕನ್ಸಲ್ಲಿ ಕೂಡ. ಅನ್ನಂಗೆ ನಾನು ನಿಮ್ ಡೈರೆಕ್ಟ್ ಆಗಿ ಮೀಟ್ ಅನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವನು ಕೂಡ ಬರ್ತಾನೆ ಕೂಡ. ಹೀಗೆ ಬಂದಂತವನು ಕೇಳ್ತಾನೆ, ಸರ್ ಈ ಡ್ರೀಮ್ ಕ್ಯಾಚರ್ ಯಾಕೆ ಈ ತರ ಇದ್ ಮಾಡ್ತಾ ಇದೆ ಅಂತ ಕೇಳಿದಾಗ ಅವನು ಕೂಡ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾನೆ. ಅನ್ನಂಗೆ ಅದೊಂದು ಶಾಪಗ್ರಸ್ತವಾದಂತ ಒಂದು ಡ್ರೀಮ್ ಕ್ಯಾಚರ್. ನೀವು ಅದನ್ನ ಯಾರಿಗೂ ಕೂಡ ಗೊತ್ತಿಲ್ಲಂಗೆ ಬಚ್ಚಿಡಿ. ಯಾಕೆ ಅಂತಂದ್ರೆ ನೀವಲ್ಲದೆ ಬೇರೆ ಯಾರಾದ್ರೂ ಕೂಡ ಅದ್ರಲ್ಲಿ ಇದ್ದಂತ ಫೆದರ್ ಅನ್ನ ಕಿತ್ರೆ ಅವರು ಕೂಡ ನಿಮ್ದೇ ಕನ್ಸ ತರನೇ ಟ್ರ್ಯಾಪ್ ಆಗ್ತಾರೆ ಅಂತ. ಈಗ ಅದೇ ಟೈಮ್ಗೆ ಇವನು ಕೂಡ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಡೆವಿಲ್ ಅಣ್ಣ ಬಂದ್ಬಿಡ್ತಾರೆ. ಡೆವಿಲ್ ಅಣ್ಣ ಬಂದಂತವ್ರು ನಮ್ಮ ಕೆಪಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನು ಕೊಡ್ತಾ ಇರ್ಬೇಕಾದ್ರೆ ಇವನು ಕೂಡ ಹೇಗೆ ಒಂದು ಪ್ಲಾನ್ ಅನ್ನ ಮಾಡ್ಬಿಟ್ಟು ಆ ಡ್ರೀಮ್ ಕ್ಯಾಚರ್ ಇವ್ರ ಕೈಗೆ ಸಿಗೋ ತರ ಮಾಡ್ಬಿಟ್ಟು ಅದರಿಂದ ಒಂದು ಫೆದರ್ ಅನ್ನ ಕೀಳೋ ರೀತಿ ಪ್ಲಾನ್ ಅನ್ನ ಮಾಡಿ ಕೀಳಿಸ್ತಾನೆ ಕೂಡ. ಹಂಗೇನೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವನ ಕಂಪ್ನಿಗೆ. ಅದಾದ್ಮೇಲೆ ಏನೋ ಮಾಡಿ ಸಂಭಾಳಿಸಿ ಆಚೆಗೆ ಕಳಿಸ್ತಾನೆ. ಅದಾದ್ಮೇಲೆ ಇವರ ಮದರ್ ಬಂದು ಕೇಳ್ತಾರೆ, ಏನೋ ಹಣೆ ಮೇಲೆ ಗಾಯ ಅಂತ ಹೇಳಿದಾಗ ಅದೇನೋ ಒಂದ್ ಚಿಕ್ಕ ಗಾಯ ಬಿಡಮ್ಮ ಹೋಗ್ಲಿ ಅಂತ ಹೇಳಿ ಒಪ್ಪಿಸ್ತಾನೆ. ಅದಾದ್ಮೇಲೆ ಜಾನಿಗೆ ಫೋನ್ ಅನ್ನ ಮಾಡ್ಬಿಟ್ಟು, ಹೌದು ಸರ್ ನಿಜ, ನಾನೊಂದು ಕನ್ಸಲ್ಲಿ ಸಿಗಾಕತ್ತಾ ಇದೀನಿ ಅಂತ ಹೇಳಿದಾಗ ಇವನು ಕೂಡ ಆ ಡ್ರೀಮ್ ಕ್ಯಾಚರ್ ಅನ್ನು ತಗೊಂಡು ಜಾನಿ ಹತ್ರಕ್ಕೆ ಬರ್ತಾನೆ. ಇದ್ರಿಂದಾನೆ ಸರ್ ನಾನು ನಿಜವಾಗ್ಲೂ ತಗ್ಲಾಕೋತಾ ಇರೋದು ಅಂತ ಹೇಳ್ಬೇಕಾದ್ರೆ ನಮ್ಮ ಜಾನಿ ಇದ್ದಂತ ತಲೆಕೆಟ್ಟವನು ಅದರಿಂದ ಒಂದು ಫೆದರ್ ಅನ್ನ ಕಿತ್ ಬಿಡ್ತಾನೆ. ಕಿತ್ತಾದ್ಮೇಲೆ ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಅಂತ ಹೇಳ್ಬಿಟ್ಟು ಇವನು ಕೂಡ ಎಲ್ಲರಿಗೂ ಕೂಡ ಫೋನ್ ಅನ್ನ ಮಾಡ್ಬಿಟ್ಟು, ಮಲ್ಕೊಂತ ಇದೀರಲ್ವಾ ಅಂತ ಕೇಳ್ಬಿಟ್ಟು ಎಲ್ಲರೂ ಕೂಡ ಮಂಗಿಸ್ತಾನೆ. ಮಂಗ್ಸಾದ್ಮೇಲೆ ಎಲ್ಲರೂ ಕೂಡ ಸೇಮ್ ದಟ್ ಲೊಕೇಶನ್ಗೆ ಬರ್ತಾರೆ. ಅಂದಂಗೆ ನಮ್ಮ ಕೆಪಿ ಇದ್ದಂತವನು ಏನೇನೋ ಹುಡುಕ್ತಾನೆ, ಅಲ್ಲಿ ಏನು ಕೂಡ ಸಿಗೋದಿಲ್ಲ. ಹಿಂಗೇನೆ ಹುಡುಕ್ತಾ ಇರ್ಬೇಕಾದ್ರೆ
ನಮ್ಮ ಜಾನಿನು ಕೂಡ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ನನಗೆ ಇವ್ನ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ಟೆ ಬೇರೆ ಇತ್ತ ಗಲೀಜ್ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟವನೆ. ಅದಲ್ಲದೆ ನಮ್ಮ KP ಇದ್ದಂತವನು ಅಲ್ಲಿ ಇದ್ದಂತ ಒಂದು ಫೋಟೋನ ನೋಡ್ತಾನೆ. ಅದ್ರಲ್ಲಿ 1930 ಅಂತ ಬರ್ದಿರುತ್ತೆ. ಇವನಿಗೆ ಅವಾಗ ಗೊತ್ತಾಗುತ್ತೆ ಇದು ಯಾವ್ದೋ ಪುರಾತನ ಇದ್ದುದೆ ಅಂತ. ಅದಲ್ಲದೆ ನಮ್ಮ KP ಇದ್ದಂತವನು ಜಾನಿ ಜೊತೆಗೆ ಸೇರ್ಕೊಂಡು ಇಲ್ಲಿಂದ ಹೇಗಾದ್ರು ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಾನಿಗೆ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಡೆವಿಲ್ ಬಂದ್ಬಿಡ್ತಾರೆ. ಡೆವಿಲ್ ಬಂದಂತವ್ರು ಫುಲ್ಲು ಮಾಸ್ ಆಗಿ ಬರ್ತಾ ಇರ್ತಾರೆ. ಬಟ್ ಎಲ್ಲಿಗ್ ಬಂದೆ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ ಪಾಪ. ಇನ್ನೇನ್ ಮಾಡ್ತಾರೆ, ಹಿಂಗೇನೆ ಮಾತಾಡ್ತಾ ಇರ್ಬೇಕಾದ್ರೆ ಈ 3 ಜನನು ಕೂಡ ಒಂದ್ ಕಡೆ ಸೇರ್ಕೊಂತಾರೆ. ಅಷ್ಟಕ್ಕೂ ನಾವ್ ಇಲ್ಲಿಗೆ ಹೆಂಗೋ ಬಂದ್ವಿ, ನೀವು ಮಕ್ಕೊಂಡ್ರಾ? ಹಂಗಾಗಿನೇ ಬಂದಿರೋದು ಕೂಡ. ಹಂಗಾಗಿ ನಾವೀಗ ದೆವ್ವದ ಕೈಗೆ ಸಿಗಾಕೊಂಡ್ಬಿಟ್ಟಿದೀವಿ. ನಾವ್ ಇಲ್ಲಿಂದ ಹೇಗಾದ್ರು ಮಾಡಿ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಪ್ಲಾನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಡೆವಿಲ್ ಅಣ್ಣನ್ಗೆ ಯಾರಿಗೋ ಬೆನ್ ಮೇಲೆ ಹಚ್ಚೆಯನ್ನ ಹಾಕ್ಬಿಡ್ತಾರೆ. ಅದಾದ್ಮೇಲೆ ನಮ್ಮ ಜಾನ್ ಇದ್ದಂತವನು ಹಿಂಗೆ ಕಾಮಿಡಿನ ಮಾಡ್ತಾ ಇರ್ಬೇಕಾದ್ರೆ ದೆವ್ವವನ್ನ ನೋಡ್ಬಿಡ್ತಾನೆ. ಅಷ್ಟೇನೆ ಅಲ್ಲಿಂದ ಎಲ್ಲರೂ ಕೂಡ ಓಡೋಕೆ ಶುರುವನ್ನ ಮಾಡ್ತಾರೆ. ನಮ್ಮ KP ಇದ್ದಂತವನು ಒಂದು ಪರ್ದೆಯಿಂದ ಹೋಗಿ ಬಚ್ಚಿಟ್ಕೊಂಡಾಗ ಒಂದು ದೆವ್ವ ಇದ್ದಂತದ್ದು ಅವನ ಮುಖಕ್ಕೆ ಕೈಯನ್ನ ಹಾಕ್ಬಿಟ್ಟು ಉಸಿರು ಕಟ್ಟಿಸ್ತಾ ಇರುತ್ತೆ. ಅದೇ ಟೈಮ್ಗೆ ಇಲ್ಲಿ ನಮ್ಮ ಲಕ್ಷ್ಮಿ ಅಮ್ಮ ಇದ್ದಂತವ್ರು ಅಲ್ಲೇ ನೆಲವನ್ನ ಒರೆಸ್ತಾ ಇರ್ಬೇಕಾದ್ರೆ ಅವನಿಗೆ ಮಿಸ್ ಆಗಿ ಕೋಲನ್ನ ಇಟ್ಬಿಟ್ಟು ಅವನ್ನ ಎಬ್ರಿಸ್ಬಿಡ್ತಾರೆ. ಅಷ್ಟೇನೆ ಇವ್ನೇನಾದ್ರು ಈಗ ಎಬ್ರಿಸ್ತಾ ಹೋಗಿದ್ರೆ ಸತ್ತೇ ಹೋಗ್ಬಿಟ್ಟಿರೋನು ಅಲ್ಲೇನೆ. ಅದಾದ್ಮೇಲೆ ಜಾನ್ ಇದ್ದಂತವನು KP ಅನ್ನ ಹುಡ್ಕೊಂಡು ಬಂದಾಗ ಸಿಕ್ಕಾಪಟ್ಟೆ ಬೈದ್ಬಿಡ್ತಾನೆ. ಅಲ್ಲ ಕಣೋ, ಮುಂಚೆನೆ ಹೇಳ್ಬೇಕು ತಾನೆ, ನನ್ ಕಪಾಳಕ್ ಹೊಡ್ದು ನಾನ್ ಕೇಳ್ತಿದ್ದೆ ತಾನೆ ಅಂತ ಹೇಳ್ಬಿಟ್ಟು ತುಂಬಾನೇ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಅಲ್ಲಿಗೆ ಡೆವಿಲ್ ಕೂಡ ಬಂದ್ಬಿಡ್ತಾನೆ. ಡೆವಿಲ್ ಅನ್ನ ಬಂದಂತವ್ರು ಹೇಳ್ತಾ ಇದಾರೆ, ನೋಡಪ್ಪ ನನ್ಗೆ ರಾತ್ರಿ ಮಲಗದ್ಮೇಲೆ ಯಾಕೋ ಕೆಟ್ಟ ಕನ್ಸು ಎಲ್ಲ ಬೀಳಕ್ ಶುರುವಾಯ್ತು. ಅದ್ರಲ್ಲಿ ನೀನ್ ಬೇರೆ ಬಂದಿದ್ದೆ, ಅದಕ್ಕೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇನೆ. ಅದಾದ್ಮೇಲೆ ಇವ್ನ್ ಯಾಕೆ ಬಂದ ಅಂತ ನನಗೆ ಗೊತ್ತಾಗ್ಲಿಲ್ಲ. ನೀನೇನೋ ಪರಿಚಯ ಇದ್ದೆ, ಆದ್ರೆ ಇವ್ರು ಯಾಕೆ ಬಂದ್ರು ಅಂತ ಕೇಳಿದಾಗ ಇವ್ರೊಬ್ರು ಸೈಕಿಯಾಟ್ರಿಸ್ಟ್ ನಂಗೆ ಏನ್ ಬೀಳ್ತಾ ಇರ್ಬೋದು ಅಂತ ಕೇಳಿದಾಗ ಅದ್ರ ಹೆಸರು ದೇಜಾವು ಅಂತ. ಯಾವಾವು ದೇಜಾವು ಅಂತ ನಂಗೆ ಜಾನಿನು ಕೂಡ ಕೇಳ್ತಾನೆ. ಅಕಸ್ಮಾತ್ ನಾವೇನಾದ್ರು ಅಲ್ಲಿ ಏನಾದ್ರು ಆದ್ರೆ ಇಲ್ಲಿ ಕೂಡ ಆಗುತ್ತಾ ಅಂತ ಕೇಳಿದಾಗ ಡೆವಿಲ್ ಅಣ್ಣನ್ ಬೆನ್ ಮೇಲೆ ಒಂದು ಮಾರ್ಕ್ ಬಿದ್ಬಿಟ್ಟಿರುತ್ತೆ. ಅದನ್ನ ನೋಡ್ದಂತ ನಮ್ಮ ಜಾನಿನು ಕೂಡ ಕೇಳ್ತಾನೆ, ಅಕಸ್ಮಾತ್ ಅಲ್ಲಿ ಏನಾದ್ರು ನಾವು ಸತ್ತೋದ್ರೆ ಇದು ಸತ್ತೋಗ್ತೀವಿ ಅಂತ ಹೇಳ್ತಾನೆ. ಅದಾದ್ಮೇಲೆ ನಮ್ಮ ಡೆವಿಲ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಡಾರ್ಕ್ ಅನ್ನೋ ಇನ್ನೊಂದು ಹುಡುಗಿಯನ್ನ ನಮ್ಮ ಏಕದಂತ ಇದ್ದಂತವ್ರು ಕರ್ಸಿ ಮಾತಾಡಿಸ್ತಾ ಇರ್ಬೇಕಾದ್ರೆ ಈಗ ನಿಜವಾದ ವಿಷಯವನ್ನ ಹೇಳೋಕೆ ಶುರುವನ್ನ ಮಾಡ್ತಾರೆ.